ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೋಮು ಲಮಾಣಿ, ಶ್ರೀ ವಿಶ್ವಶಕ್ತಿ ನ್ಯಾಚುರಲ್ ಹೀಲಿಂಗ್ ಸೆಂಟರ್. ಇವತ್ತು ನಿಮ್ಮ ಮುಂದೆ ಒಂದು ವಿಷಯನ್ನ ತಂದಿದ್ದೀನಿ. ಈ ನಾಳೆ 6ನೇ ತಾರೀಕಿಗೆ ಈ ಕ್ಲಾಸ್ ಸ್ಟಾರ್ಟ್ ಆಗಬೇಕಾಗಿತ್ತು. ಬಟ್ ಹಲವಾರು ಜನ ಸರ್ ನಮಗೆ ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಹೇಳಿದ್ರು. ಹಾಗಾಗಿ ಈ ಕ್ಲಾಸ್ ಅನ್ನ ನಾವು ಬರುವ 12ನೇ ತಾರೀಕಿಗೆ ಇಟ್ಟಿದ್ದೀವಿ. 12ನೇ ತಾರೀಕು ಸಮಯ ಸಂಜೆ 7 ಗಂಟೆಯಿಂದ 8 ಗಂಟೆ ತನಕ ಇರ್ತದೆ. ಯಾವ ವಿಷಯ ಅದು ಅಂದ್ರೆ, ಇದು ಒಂದು ಅದ್ಭುತ ವಿಷಯ. ಈಗಾಗಲೇ ನೀವು TM ಕಲ್ತಿರ್ಬೋದು, ಅಕ್ಯುಪ್ರೆಷರ್ ಕಲ್ತಿರ್ಬೋದು, ಸೀಡ್ ಥೆರಪಿ ಕಲ್ತಿರ್ಬೋದು, ಬೇರೆ ಬೇರೆ ತರದ ವಿದ್ಯೆಯನ್ನು ಕಲ್ತ್ರೆ ಈ ವಿದ್ಯೆ ನನ್ನ ಜೀವನದಲ್ಲಿ ಒಂದು ಒಳ್ಳೆ ಅದ್ಭುತವಾಗಿ ಬದಲಾವಣೆಯನ್ನ ತಂದಿದೆ. ಅದೇ 6 ಕೀ ಎನರ್ಜಿ ಸಿಸ್ಟಮ್ ಅಂತ. 6 ಕೀ ಅಂತ ಹೆಂಗೆ ಇದೆ ಅಂದ್ರೆ, ಕೀ ಅಂದ್ರೆ ಏನು? ಇದು ಪ್ರಾಣಶಕ್ತಿ ಅಂತ ಹೇಳ್ತೀವಿ. ಇದನ್ನ ನಾವು ಕ್ಲಾಸ್ ನಲ್ಲಿ ಇನ್ ಡೀಟೇಲ್ ಆಗಿ ಕಲಿತೀವಿ. ನಾನು ಕಲರ್ ಥೆರಪಿಗಿಂತ ಇದು ಒಂದು ಒಳ್ಳೆ ಅದ್ಭುತ. ಇದರಲ್ಲಿ ಎನರ್ಜಿ ಸಿಸ್ಟಮ್ ಅನ್ನ ನಾವು ನೋಡ್ಬಿಟ್ರೆ, ಜಸ್ಟ್ ನೀವು ಚುಕ್ಕೆ ಇಡೋದ್ರ ಮುಖಾಂತರ ಅರ್ಧ ಗಂಟೆ ನಾವ್ ಹೆಂಗೆ TM ನಲ್ಲಿ ಮೆರಿಡಿಯನ್ ಪಾಯಿಂಟ್ ಅನ್ನ ಯೂಸ್ ಮಾಡ್ತೀವಲ್ಲ, ಅದೇ ತರ ಒಂದು ಕಲರ್ ಇಂದ ನೀವು ಚುಕ್ಕೆಗಳನ್ನ ಇಟ್ರೆ, ನೀವು ಆ ವಿಂಡ್ ಇದ್ರೆ, ಹೀಟ್ ಇದ್ರೆ, ಕೋಲ್ಡ್ ಇದ್ರೆ ನೀವು ಇದನ್ನ ಸರಿಪಡಿಸ್ಕೋಬಹುದು. ಕೇವಲ ಅರ್ಧ ಗಂಟೆ ಮಾತ್ರ ಇದರ ಹಚ್ಚೋದ್ರಿಂದ ಅನುಕೂಲ ಆಗುತ್ತೆ. ನೋಡಿ, ಕೆಲವೊಬ್ರು ಏನಂತಾರೆ ಗೊತ್ತಾ, 4 ಗಂಟೆ ನಾವು ಕಲರ್ ಹಚ್ಕೊಳಕ್ಕಾಗಲ್ಲ ಸರ್, ಕೈಯಲ್ಲೆಲ್ಲ ಕಲರ್ಸ್ ಆಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ನೀವು ಈ 6 ಕೀಯನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಒಂದು ಒಳ್ಳೆ ಅದ್ಭುತ ರಿಸಲ್ಟ್ ಅನ್ನ ನೀವು ಪೇಷಂಟ್ಗಳಿಗೆ ಕೊಡ್ಬೋದು. ನಿಮ್ಮಲ್ಲಿ ಕೂಡ ನೀವು ಇದನ್ನ ಕಂಡುಕೋಬಹುದು. ಈ 6 ಕೀ ನಮಗೆ ರೋಗ ನೋಡಂಗಿಲ್ಲ. ಈಗ ನೋಡಿ, ಕೆಲವೊಬ್ಬರಿಗೆ ಮೈಗ್ರೇನ್ ಅಂತ ಇರುತ್ತೆ, ಕೆಲವೊಬ್ಬರಿಗೆ ಸೈನಸ್ ಅಂತ ಇರುತ್ತೆ, ಕೆಲವೊಬ್ಬರಿಗೆ BP ಇರುತ್ತೆ, ಮತ್ತೆ ಇನ್ನು ಕೆಲವೊಬ್ಬರಿಗೆ ಶುಗರ್ ಇದೆ. ಈ ಮೈಗ್ರೇನ್ ಏನ್ ಕೋಲ್ಡ್ ನಿಂದ ಬಂದಿದೆನಾ ಅಥವಾ ಹೀಟ್ ನಿಂದ ಬಂದಿದೆನಾ, ಕೋಲ್ಡ್ನೆಸ್ ನಿಂದ ಬಂದಿದೆನಾ, ಡ್ಯಾಂಪ್ನೆಸ್ ನಿಂದ ಬಂದಿದೆ ಅಂತ ತಿಳ್ಕೋಬೇಕು. ಫಸ್ಟ್ ಆಫ್ ಆಲ್ ನೀವು ನಾಲ್ಗೆ ನೋಡಿದ್ರೆ, ನಾಡಿ ನೋಡಿದ್ರೆ ನಿಮ್ಗೆ ಅದ್ಭುತವಾಗಿ ಗೊತ್ತಾಗುತ್ತೆ ಇದು ಕೋಲ್ಡಾ, ಹೀಟಾ, ಡ್ಯಾಂಪಾ ಅಥವಾ ಇನ್ ಆಂಗ್ ಡಿಫಿಷಿಯನ್ಸಿ ಅಂತ. ಕೆಲವೊಬ್ಬರಿಗೆ ಸೈನಸ್ ಬರುತ್ತೆ. ಸೈನಸ್ ಏನಕ್ಕೆ ಬರುತ್ತೆ? ಇಲ್ಲೆಲ್ಲ ಈ ಜಾಗದಲ್ಲೆಲ್ಲ ಕಫ ಅಕ್ಯುಮುಲೇಟ್ ಆಗ್ಬಿಟ್ಟು ಸೈನಸ್ ಬರುತ್ತೆ. ಇದನ್ನ ನಾವು ಯಾವ ತರ ಕ್ಲೀನ್ ಮಾಡಬಹುದು, ಯಾವ ತರ ಇದನ್ನ ಪರಿಹಾರ ಕಂಡುಕೊಳ್ಬಹುದು ಅಂತ 6 ಕೀದಲ್ಲಿ ನೀವು ನೋಡ್ಕೋಬಹುದು. ನೋಡಿ, 6 ಕೀ ರೋಗದ ಹೆಸರು ನೋಡ್ಬಿಟ್ಟು ಟ್ರೀಟ್ಮೆಂಟ್ ಮಾಡಬಾರ್ದು. ಯಾವ್ದೇ ಅವ್ರಿಗೆ ಮೈಗ್ರೇನ್ ಇದೆ, ಬನ್ನಿ ಮೈಗ್ರೇನ್ಗೆ ನಾವು ವಿಂಡ್ ಎಕ್ಸಸ್ ಆಗಿದೆ, ಅದೊಂದಾಗಿದೆ, ಮತ್ತೊಂದಾಗಿದೆ ಅಂತ ಟ್ರೀಟ್ಮೆಂಟ್ ಮಾಡಬಹುದು. ನೀವು ಈ ಪ್ರೋಟೋಕಾಲ್ಸ್ ಪ್ರಕಾರ ಟ್ರೀಟ್ಮೆಂಟ್ ಮಾಡಿದ್ರೆ ನೀವು ಯಾವ ವಿದ್ಯೆಯನ್ನ ಕಲಿಯೋದಿಲ್ಲ. ನಾನು ಕಲಿಸ್ಬೋದು ನಿಮಗೆ ಒಂದು ವಿಂಡ್ ಜಾಸ್ತಿ ಆಗಿದೆ ಅಂದ್ರೆ, ವಿಂಡ್ ಅನ್ನ ಜಾಸ್ತಿ ಮಾಡಿದ್ರೆ ನಾವು ವಿಂಡ್ ಅನ್ನ ರೇಸ್ ಮಾಡೋದಕ್ಕೆ ಗ್ರೀನ್ ಹೆಂಗೆ ಕಲರ್ ನ ಯೂಸ್ ಮಾಡ್ತೀವೋ, ಅದೇ ತರ ವಿಂಡ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಯೆಲ್ಲೋ ಕಲರ್ ನ ಯೂಸ್ ಮಾಡ್ತೀವಿ. ಹಾಗೆ ನೀವು ಒಂದು ಸಿಸ್ಟಮೆಟಿಕ್ ಆಗಿ ಕಲಿತ್ರೆ, ಕಲಿಸೋರು ಬೆರಳು ಕೊಟ್ರೆ ಹಸ್ತಾನೆ ನುಗ್ಬೇಕಂತ ಗಾದೆ ಇದೆ. ಹಾಗಾಗಿ ಪ್ರತಿಯೊಬ್ಬರು ನಾವೇನ್ ಕಲಿಸ್ತೀವೋ ಅದು ಒಬ್ಬ ಮನುಷ್ಯನಲ್ಲಿ ಎತ್ತರ ಮಟ್ಟಕ್ಕೆ ಹೋಗಿ ಅವನು ನನ್ನ ಸರಿಸಮನಾಗಿರ್ಬೇಕು. ಅದು ನಮ್ಮ ಉದ್ದೇಶ. ನಾನು ಯಾವುದೇ ಕ್ಲಾಸ್ ಮಾಡ್ಲಿ, ಯಾವುದೇ ನಿಮ್ಗೆ ಬುಕ್ಸ್ ಕೊಡ್ಲಿ, ಪ್ರತಿಯೊಂದನ್ನು ಕೊಟ್ರು ನಾನು ನಿಮ್ಮನ್ನ ಒಂದು ಹಂತಕ್ಕೆ ಕರ್ಕೊಂಡು ಹೋಗ್ಬೇಕು. ಅದು ನನ್ನ ಮೂಲ ಉದ್ದೇಶ. ನನ್ನ ಉದ್ದೇಶ ಪ್ರತಿ ಮನೆಯಲ್ಲೂ ವೈದ್ಯನಿರಬೇಕು, ಹೀಲರ್ ಇರಬೇಕು, ಅವರಿಗೆ ಅವರೇ ಟ್ರೀಟ್ ಮಾಡಬೇಕು ಅನ್ನೋದು ಒಂದು ಗುಣ ಇರಬೇಕು. ಹಾಗಾಗಿ ನಿಮಗೆ ಏನೇ ಸಮಸ್ಯೆ ಇದ್ರು ನಾವು ನೋಡಿ, ನನಗೆ ಎಷ್ಟು ಜನ ಫೋನ್ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಆನ್ಸರ್ ಮಾಡ್ತೀನಿ, ಮೆಸೇಜ್ ಮಾಡ್ತೀನಿ. ಆದ್ರೆ ಒಂದು ದುಃಖಕರ ವಿಷಯ ಏನಂದ್ರೆ, ನನ್ನ ಈಗ ಸುಮಾರು 50ಕ್ಕಿಂತ ಹೆಚ್ಚಿನ TM ಬುಕ್ ಅನ್ನ ನಾನು ಕೊಟ್ಟಿದ್ದೀನಿ, ತಗೊಂಡೋಗಿದ್ದಾರೆ. ಆದ್ರೆ ಇದುವರೆಗೆ ಒಂದು ಫೀಡ್ಬ್ಯಾಕ್ ವಿಡಿಯೋ ಕೊಡಲ್ಲ. ಮೆಸೇಜ್ ನಲ್ಲಿ ಹಾಕ್ತಾರೆ, ಸರ್ ಚೆನ್ನಾಗಿ ಬರೆದಿದ್ದೀರಂತ ಫೋನಲ್ಲಿ ಹೇಳ್ತಾರೆ. ಒಂದು ಫೀಡ್ಬ್ಯಾಕ್ ವಿಡಿಯೋ ಮಾಡೋದ್ರಿಂದ ನಮಗೆ ಒಂದು ಬೇರೆಯವರಿಗೆ ಅದು ಇನ್ಸ್ಪೈರ್ ಆಗ್ತದೆ. ಈ ತರ ಬುಕ್ ಬರ್ದಿದ್ದಾರೆ, ನಾವ್ ಇದನ್ನ ಯೂಸ್ ಮಾಡ್ಕೋಬೇಕು, ತಗೋಬೇಕು ಅನ್ನೋದೊಂದು ಹುಮ್ಮಸ್ಸು ಬೇರೆಯವ್ರಿಗೂ ಕೂಡ ಮೂಡುತ್ತೆ. ಹಾಗಾಗಿ ಯಾವುದೇ ಒಂದು ರೋಗನ ಮಾಡ್ಬೇಕಾದ್ರೆ ಅಲ್ಲಿ ವಿಂಡ್ ಜಾಸ್ತಿ ಆಗಿದೆನಾ, ಕೋಲ್ಡ್ ಜಾಸ್ತಿ ಆಗಿದೆನಾ, ಹೀಟ್ ಜಾಸ್ತಿ ಆಗಿದೆನಾ, ಆ ತರ ಒಂದು
ನೀವು ಕಲ್ತ್ರೆ ಮಾತ್ರ ನೀವು ಪ್ರೋಟೋಕಾಲ್ ಅನ್ನು ನೋಡಿ ಕಲಿತ್ರೆ ವ್ಯರ್ಥ. ಪ್ರೋಟೋಕಾಲ್ ನೀವೇ ರೆಡಿ ಮಾಡಂಗಿರ್ಬೇಕು, ಯಾವುದೇ ಒಂದು ವಿಚಾರ ಆಗ್ಲಿ. ಮತ್ತೆ ಮೂಲ ಎನರ್ಜಿ, ದೇಹದಲ್ಲಿ ಇರ್ತಕ್ಕಂಥ ಎನರ್ಜಿ ಯಾವುದು ಅಸಮತೋಲನ ಇದೆ, ಯಾವುದು ವ್ಯತ್ಯಾಸ ಇದೆ ಅಂತ ನಿಮ್ಗೆ ಸ್ಪಷ್ಟವಾಗಿ ತಿಳಿಬೇಕು. ಅವಾಗ್ಲೇ ನೀವು ಈ ಕ್ಲಾಸ್ ಅನ್ನ ಕಲ್ತಿದ್ದಕ್ಕೂ ಸಾರ್ಥಕತೆ ಆಗ್ತದೆ. ಅವಾಗ ನೀವು ಈಸಿಯಾಗಿ ಈಗ ನೋಡಿ, ಸ್ಕ್ರೀನ್ ನಲ್ಲಿ ಕೋಲ್ಡ್ ಇದ್ರೆ ಏನ್ ಮಾಡ್ಬೇಕು, ಅದನ್ನ ಹೀಟ್ ಮಾಡ್ಬೇಕು. ಆ ಹೀಟ್ ಮಾಡ್ಬೇಕಂತ ನಿಮ್ಗೆ ಗೊತ್ತಾಗ್ಬಿಟ್ರೆ ಸರಿಯಾದ ಕಲರ್ ಅನ್ನ ನೀವು ಯೂಸ್ ಮಾಡಿದ್ರೆ ರೋಗಿ ಪೂರ್ತಿಯಾಗಿ ಗುಣಮುಖವಾಗ್ತಾನೆ. ಕಿಡ್ನಿ ಕೋಲ್ಡ್ನೆಸ್ ಇದೆ ಅಂದ್ರೆ ಅದನ್ನ ಬಿಸಿ ಮಾಡ್ಬೇಕು ಅಷ್ಟೇ. ಅವಾಗ ನಿಮಗೆ ಪ್ರತಿಯೊಂದು ಸರಿ ಹೋಗುತ್ತೆ. ನಾವು 6 ಕೀಯನ್ನ ನೀವು ರೋಗ ಕಂಡುಹಿಡಿದ್ಬಿಟ್ಟು ಅಲ್ಲಿರ್ತಕ್ಕಂತಹ ಸಮತೋಲನವನ್ನು ನೀವು ಕಂಡುಹಿಡ್ಬಿಟ್ರೆ 6 ಕೀ ನೀವು ಪ್ರೋಟೋಕಾಲ್ ಮಾಡೋದು ಬಹಳ ಈಸಿ ಆಗುತ್ತೆ. ಹಾಗಾಗಿ ಇದು ಕಲಿಯೋದಕ್ಕೆ ಒಂದು ಒಳ್ಳೆ ಅವಕಾಶ. ನಾನು ನಿಮಗೆ 3 ದಿವಸ ಆಗ್ಬೋದು, 4 ದಿವಸ ಆಗ್ಬೋದು, 5 ದಿವಸ ಆಗ್ಬೋದು, ಕ್ಲಾಸ್ ಮುಗಿಸಿದ್ರು ಕೂಡ ನಿಮ್ಗೆ ನಾನು ನಿಮ್ಮ ಸಂದೇಹಗಳನ್ನ, ಡೌಟ್ಗಳನ್ನ ನಿಮಗೆ ಫೋನ್ ಮುಖಾಂತರ ಬಗೆಹರಿಸ್ತಾ ಇರ್ತೀನಿ. ನಿಮ್ಮ ಕ್ವಶನ್ಗಳಿಗೆ ನಾನು ಆನ್ಸರ್ ಮಾಡ್ತಾ ಇರ್ತೀನಿ. ಹಾಗಾಗಿ ಇದನ್ನ ನೀವು ಸದುಪಯೋಗ ತಗೊಂಡ್ರೆ ಒಂದು ಒಳ್ಳೆ ಅದ್ಭುತ ಅಂತ ತಗೋಬಹುದು. ನೀವು ನಮ್ಮ ಈ ಕ್ಲಾಸ್ ನಲ್ಲಿ ಜಾಯ್ನ್ ಆದವರಿಗೆ ನಾವು 6 ಕೀ ಬಗ್ಗೆ ಕೇಳಿದಾಗ ನಾನು ಉತ್ತರ ಕೊಡಲು ಯಾವಾಗ್ಲೂ ಸಿದ್ಧನಾಗಿರ್ತಾನೆ. 6 ಕೀ ಕಲಿತ್ರೆ ನಿಮ್ಗೆ ಏನ್ ಪ್ರಯೋಜನ ಆಗ್ತದಂದ್ರೆ, ಟಂಗ್ ನೋಡಿದ್ರೆ ಎನರ್ಜಿ ಪ್ಯಾಟರ್ನ್ ಅರ್ಥ ಆಗ್ತದೆ. ನಿಮ್ ನಾಲಿಗೆ ನೋಡಿದ್ರೆ ಒಬ್ಬರಿಗೆ ಕೋಲ್ಡ್ ಇದ್ರೆ ನಾಲಿಗೆ ಬಿಳಿ ತಿನ್ ಕೋಟ್ ಇರುತ್ತೆ, ಅದು ವೆಟ್ ಇದೆನಾ, ಡ್ರೈ ಇದೆನಾ, ಕ್ರ್ಯಾಕ್ ಇದೆನಾ, ಯೆಲ್ಲೋ ಕೋಟ್ ಇದೆನಾ, ಈ ತರ ನಾಲಿಗೆ ನೋಡೋದ್ರಿಂದ ನಿಮ್ಗೆ ಒಂದು ಎನರ್ಜಿ ಪ್ಯಾಟರ್ನ್ ಗೊತ್ತಾಗುತ್ತೆ, ಈ ಮನುಷ್ಯನಿಗೆ ಯಾವ ತರ ಸಮಸ್ಯೆ ಇದೆ ಅಂತ. ಮತ್ತೆ ಪಲ್ಸ್ ನೋಡಿದ್ರು ಕೂಡ ನಿಮಗೆ ಯಾವ ಎನರ್ಜಿ ಹೆಚ್ಚಿಗೆ ಇದೆ, ಯಾವ ಎನರ್ಜಿ ಕಡಿಮೆ ಇದೆ ಅಂತ ಗೊತ್ತಾಗುತ್ತೆ. ಇವೆಲ್ಲ ಯಾವ ತರ ನೋಡಬೇಕು ಅಂತ ಅಂದ್ರೆ ನಿಮಗೆ ಪ್ರಾಕ್ಟಿಕಲ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಿಮಗೆ ಪ್ರಾಕ್ಟಿಕಲಿಗೆ ನಾವು ಒಬ್ಬೊಬ್ಬರನ್ನ ಇಲ್ಲಿ ಕರೆಸ್ಬಿಟ್ಟು ಹೇಳಕ್ ಆಗೋದಿಲ್ಲ. ನಿಮಗೆ ಏನಾದ್ರೂ ಸಂದೇಹ ಇದ್ರೆ ಅದ್ರ ಬಗ್ಗೆ ನಾವು ವಿಡಿಯೋ ಕಾಲ್ ಮುಖಾಂತರ ನಿಮಗೆ ಪರಿಹಾರನ ಕೊಡ್ಬೋದು. ಯಾವ ಕಲರ್ ಬಳಸ್ಬೇಕು, ಯಾವ ಕಲರ್ ಇಂದ ಯಾವ ಲಾಜಿಕ್ ಆಗುತ್ತೆ, ಯಾವ ಕಲರ್ ನಿಂದ ನಮಗೆ ಏನು ಉತ್ಪಾದನೆ ಆಗುತ್ತೆ, ಅಂದ್ರೆ ಹೀಟ್ ಉತ್ಪಾದನೆ ಆಗುತ್ತಾ, ಕೋಲ್ಡ್ ಉತ್ಪಾದನೆ ಆಗುತ್ತಾ, ಅಥವಾ ಬೇರೆ ಇನ್ನೊಂದು ಹಾಟ್ನೆಸ್ ಆಗುತ್ತಾ, ವಿಂಡ್ ಆಗುತ್ತಾ, ಇವೆಲ್ಲ ನಮ್ಗೆ ಕಲರ್ ಬಗ್ಗೆನೂ ತಿಳ್ಕೋಬೇಕು. ಮತ್ತೆ ಕ್ರಾನಿಕ್ ಡಿಸೀಸ್ ಅನ್ನ ಆಳವಾಗಿ ಅರ್ಥ ಮಾಡ್ಕೋಬೇಕು. ನೋಡಿ, ಶುಗರ್ ಅನ್ನೋದು ಯಾವಾಗ ಅಂದ್ರೆ ನಿಮಗೆ HbA1c 6, 7, 8 ಈ ತರ ನಿಮ್ಗೆ ಯಾವಾಗ HbA1c ಜಾಸ್ತಿ ಆಗುತ್ತೋ, ನಿಮ್ಮ ಪ್ಯಾಂಕ್ರಾಸ್ ಯಾವಾಗ ನಿಮ್ಗೆ ಇನ್ಸುಲಿನ್ ನ ಉತ್ಪಾದನೆ ಮಾಡಲ್ವೋ ಅವಾಗ ಅದು ಶುಗರು ಕ್ರಾನಿಕ್ ಲೆವೆಲ್ಗೆ ಹೋಗುತ್ತೆ. ಹಾಗಾಗಿ ಕೆಲವೊಂದು ರೋಗಗಳನ್ನ ನಾವು ಕ್ರಾನಿಕ್ ಆಗಿ ನೋಡಿ ಅದನ್ನ ಏನಾಗಿದೆ ಅಂತ ತಿಳ್ಕೊಂಡು ನಾವು ಅದೇ ತರದ ಟ್ರೀಟ್ಮೆಂಟ್ ಅನ್ನ ನಾವು ಪೇಷಂಟ್ ಕೊಡಬೇಕು. ಇದರಲ್ಲಿ ಪೇಷಂಟ್ಗಳ ಸಹಕಾರ ಹೇಗಿರ್ಬೇಕಂದ್ರೆ, ನೀವು 1 ವಾರ ಪಾಯಿಂಟ್ ಕೊಟ್ರಂದ್ರೆ 1 ವಾರ ತನಕ ಫಾಲೋ ಅಪ್ ಮಾಡಿ ಮತ್ತೆ ನಿಮ್ಮ ಹತ್ರ 1 ವಾರ ಬಿಟ್ಟು ಬರ್ಬೇಕು. ಅವಾಗ ನಿಮ್ಗೆ ಆ ಪೇಷಂಟ್ ಬಗ್ಗೆ ಮತ್ತೆ ಏನೇನ್ ಚೇಂಜಸ್ ಆಗಿದೆ, ಯಾವೆಲ್ಲ ತರದ ತೊಂದರೆ ಆಗಿದೆ, ಮತ್ತೆ ನಾವು ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಪೇಷಂಟ್ ಸಹಕಾರ, ನಿಮ್ಮ ಸಹಕಾರ ಬಹಳ ಅಮೂಲ್ಯವಾದದ್ದು. ನೋಡಿ, ಒಂದು ಕೈ ತಟ್ಟಿದ್ರೆ ಚಪ್ಪಾಳೆ ಆಗೋದಿಲ್ಲ, 2 ಕೈ ತಟ್ಟಬೇಕು. ಇದರಲ್ಲಿ ನಂಬಿಕೆ ಮುಖ್ಯ. ನಾನು ಇವ್ರ ಕಡೆ ಹುಷಾರಾಗ್ತೀನಿ ಅನ್ನೋ ನಂಬಿಕೆ ಇದ್ರೆ ಅವನು ಖಂಡಿತವಾಗಿ ನಿಮ್ಮ ಹತ್ರ ಬರ್ತಾನೆ, ಅವನು ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ತಾನೆ. ಮಿನಿಮಮ್ 6 ಇರಬೇಕು. 8 ಸಿಟ್ಟಿಂಗ್, ಜಾಸ್ತಿ ಅಂದ್ರೆ 8 ಸಿಟ್ಟಿಂಗ್ ನಲ್ಲಿ ನಿಮಗೆ 70ರಿಂದ 90% ತನಕ ನೀವು ರಿಸಲ್ಟ್ ಅನ್ನ ನೋಡಬಹುದು. ನಾವೀಗಾಗಲೇ ಸುಮಾರು ಬುಕ್ಗಳು 10 ಬುಕ್ಗಳನ್ನ ನಾನು ರಿಲೀಸ್ ಮಾಡಿದ್ದೀನಿ. ಅದರಲ್ಲಿ ಅತ್ಯುತ್ತಮವಾಗಿ ಬಹಳ ಸೇಲ್ ಆಗಿರೋದಂದ್ರೆ ಶುಗರ್ ಬುಕ್ 200ಗಿಂತ ಜಾಸ್ತಿ ಆಗಿದೆ. ಕಳೆದ 15-20 ದಿವಸದಲ್ಲಿ 200 ಬುಕ್ಗಳಿಂತ ಜಾಸ್ತಿ ಸೇಲ್ ಆಗಿದೆ. TM ಬುಕ್ 50 ಬುಕ್ ಸೇಲ್ ಆಗಿದೆ. ಅದೇ ತರ ಥೈರಾಯ್ಡ್ ಹೋಗ್ತಾ ಇದೆ, ನೀ ಪೇನ್ ಹೋಗ್ತಾ ಇದೆ, ಮತ್ತೆ ಹಾರ್ಟ್ ಬಗ್ಗೆನೂ ಹೋಗ್ತಾ ಇದೆ. ಹಾಗಾಗಿ ನನ್ನ ವಿಚಾರ ಒಂದೇ, ನೀವು ಸರ್ವಿಸ್ ಅನ್ನ ನಾವು ಅಚ್ಚುಕಟ್ಟಾಗಿ ಕೊಡ್ತೀವಿ. ನಾವು ಒಂದ್ಸಲ ಇವ್ರೇನಪ್ಪ ಫೋನ್ ಮಾಡಿದ್ರೆ ತೆಗೆಯೋದಿಲ್ಲ ಅಂತ ನಿಮ್ಗೆ ಸಂದೇಹ ಬೇಡ. ನನ್ನ ಗ್ರೂಪ್ ನಲ್ಲಿ ಈಗಾಗಲೇ 500ಕ್ಕಿಂತ ಹೆಚ್ಚು ಜನ ಇದ್ದಾರೆ. ನಾನು ಈಗಾಗಲೇ ಅವರಿಗೆ ಪ್ರತಿಯೊಬ್ಬರಿಗೂ ಮೆಸೇಜ್ ಮಾಡ್ತೀನಿ. ಪ್ರತಿಯೊಬ್ಬರು ನಾಲಿಗೆ ಕಳಿಸಿದ್ರೆ ಅವರಿಗೆ ನಿಮಿಷಗಳಲ್ಲಿ
ಅದನ್ನ ಅನಾಲಿಸಿಸ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡ್ಬಿಟ್ಟು ಅವ್ರಿಗೆ ಹೇಳ್ತೀನಿ. ಅವರು ಅದನ್ನ ನೋಡಿ ತುಂಬಾ ಖುಷಿ ಆಗ್ತಾರೆ. ನಾನು ಅವರು ಕೂಡ ಇದೇ ತರ ಆಗ್ಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ನಿಮಗೆ ಸರ್ವಿಸ್ ನೋಡಿ, ಈಗ ಏನೇ ಒಂದು ಸಮಸ್ಯೆ ಅಂದ್ರೆ ನೀವು ಫೋನ್ ಮಾಡಿದಾಗ ನಾನು ರಿಸೀವ್ ಮಾಡ್ಬೇಕು. ಅದು ನನ್ನ ಬುಕ್ ರಿಲೇಟೆಡ್ ಆಗಿರ್ಬೋದು, ನನ್ನ ಕ್ಲಾಸ್ ರಿಲೇಟೆಡ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ನಿಮಗೆ ಸರ್ವಿಸ್ ಬಹಳ ಇಂಪಾರ್ಟೆಂಟ್ ಇದೆ. ಯಾರೇ ಆಗ್ಲಿ, ಏನೇ ಬಿಸ್ನೆಸ್ ಮಾಡ್ಲಿ, ಅಲ್ಲಿ ಸರ್ವಿಸ್ ಅನ್ನೋದು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಅದನ್ನ ಸ್ಪಂದನೆ ಮಾಡ್ಬೇಕು. ಹಾಗಾಗಿ ಈ ನನ್ನ ಸರ್ವಿಸು ನೀವು ಈಗ ಹೇಗಿರ್ತೀರೋ ಮುಂದೆ ಹಾಗೆ ಇರುತ್ತೆ. ಸ್ವಲ್ಪ ನನಗೆ ಕಾಲ್ ಜಾಸ್ತಿ ಆದ್ರೂ ಕೂಡ ನಾನು ನಿಮಗೆ ಸ್ಪಂದನೆ ಮಾಡ್ತೀನಿ, ಆದ್ರೆ ಅವಾಯ್ಡ್ ಮಾಡಲ್ಲ. ಮತ್ತೆ ರೆಡಿಮೇಡ್ ಪ್ರೋಟೋಕಾಲ್ನ ಯಾವತ್ತೂ ನಂಬಬಾರ್ದು. ಈಗ ನಾವು ಒಬ್ಬರಿಗೆ ವಿಂಡ್ ಜಾಸ್ತಿ ಆಗಿದೆ ಲಿವರ್ ಅಲ್ಲಿ ಅಂದ್ಬಿಟ್ಟು ಕೆಲವೊಬ್ಬರಿಗೆ ಎಲ್ಲೋ ಕೊಟ್ಟಿರ್ತೀನಿ, ಕೆಲವೊಬ್ಬರಿಗೆ ರೆಡ್ ಕೊಟ್ಟಿರ್ತೀನಿ, ಕೆಲವೊಬ್ಬರಿಗೆ ಅದೇ ರೆಡಿಮೇಡ್ ಪ್ರೋಟೋಕಾಲ್ ನ ನೋಟ್ಸ್ ಬುಕ್ ನೋಡ್ಬಿಟ್ಟು ನೀವು ಮಾಡಬಾರ್ದು. ನೀವು ಎದುರುಗಡೆ ಇರ್ತಕ್ಕಂಥ ನಿಮ್ಮ ಪೇಷಂಟ್ ಅನ್ನ ನೋಡಿ ಅದರ ಬಗ್ಗೆ ತಿಳ್ಕೊಂಡ್ಬಿಟ್ಟು ಅದನ್ನ ಪರಿಹಾರ ಮಾಡ್ಬೇಕು. ಒಂದ್ಸಲ ಆಗೋದಿಲ್ಲ, 2 ಸಲ ಆಗೋದಿಲ್ಲ, 3 ಸಲ ಆಗೋದಿಲ್ಲ. ನೀವು ಯಾವಾಗ ಪ್ರಾಕ್ಟಿಕಲ್ ಅನ್ನ ಜಾಸ್ತಿ ಆಗಿ ಮಾಡ್ತಿರೋ ಹಾಗೆ ನಿಮ್ಮ ನಿಮಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗ್ತದೆ. ನಾನು ಒಂದೇ ಸಲ ಎಲ್ಲ ಕಲ್ತ್ಬಿಟ್ಟು ನಾನು ಪರ್ಫೆಕ್ಷನ್ ಆಗಿರ್ಲಿಲ್ಲ. ಇವಾಗ್ಲೂ ಕಲಿತಾ ಇದ್ದೀನಿ, ಸಾಯೋ ತನಕನೂ ನಾನು ಕಲಿತಾನೆ ಇದ್ದೀನಿ. ಯಾಕಂದ್ರೆ ವಿದ್ಯೆ ತಾಯಿಯವರೆಗೆ ಕಲಿಯೋದಿರುತ್ತೆ. ಈ 6 ಮೇಲೆ ನಾವು ರಿಸರ್ಚ್ ಮಾಡ್ತಿರ್ತೀವಿ. ನಾನ್ ಕಲ್ತಿರೋದು ಬೇರೆ, ಮತ್ತೆ ನಾನು ಕಲಿತಾನೆ ಇದ್ದೀನಿ. ಈ ಪ್ರೋಟೋಕಾಲ್ ಹಿಂಗ್ ಮಾಡಿದ್ರೆ ಹೆಂಗೆ, ಈ ಮತ್ತೊಂದು ಪ್ರೋಟೋಕಾಲ್ ಮಾಡಿದ್ರೆ ಹೆಂಗೆ, ಮತ್ತೆ ಈ ವಿಷಯ ಹಿಂಗ್ ಮಾಡಿದ್ರೆ ಹೆಂಗೆ ಅಂತ ನಾವು ಪ್ರತಿ ಸಲ ಪ್ರಯತ್ನ ಮಾಡ್ತಾ ಇರ್ಬೇಕು. ಸೋಮು ಅವರು ಈ ತರ ಹೇಳಿದ್ದಾರೆ, ಅದನ್ನ ವಿಂಡ್ ಜಾಸ್ತಿ ಆದ್ರೆ ಎಲ್ಲೋ ಆಗ್ಬೇಕಂತೆ, ಕೋಲ್ಡ್ ಜಾಸ್ತಿ ಆದ್ರೆ ರೆಡ್ ಕಲರ್ ಯೂಸ್ ಮಾಡ್ಬೇಕಂತೆ, ರೆಡ್ ಬಹಳ ಹೀಟ್ ಆಗಿದೆ ಅಂದ್ರೆ ಡಾರ್ಕ್ ಬ್ಲೂ ಯೂಸ್ ಮಾಡ್ಬೇಕಾ, ಈ ತರ ಯೂಸ್ ಮಾಡ್ಬೇಡಿ. ನೀವು ಎದುರುಗಡೆ ಇರ್ತಕ್ಕಂಥ ನಿಮ್ ಪೇಷಂಟ್ ಅನ್ನ ನೋಡಿ, ನೀವು ಅವ್ರಗಡೆ ಮಾತಾಡಿಸಿ, ಅವರ ನಾಡಿಯನ್ನು ನೋಡಿ, ಅವರ ನಾಲಿಗೆಯನ್ನು ನೋಡಿ, ಸಮಕ್ಷಮವಾಗಿ ಒಂದು 15 ನಿಮಿಷ, ಅರ್ಧ ಗಂಟೆ, 1 ಗಂಟೆ ನೀವು ಎಷ್ಟು ಟೈಮ್ ತಗೊಂಡು ಫಸ್ಟ್ ಟೈಮ್ ನೀವು ಪ್ರಿಪೇರ್ ಆಗ್ತಿರೋ ಅವಾಗ ಪ್ರೋಟೋಕಾಲ್ ರೆಡಿ ಮಾಡೋದಕ್ಕೆ 1 ನಿಮಿಷ ಸಾಕು. 1 ನಿಮಿಷದಲ್ಲಿ ನಿಮಗೆ ಎಲ್ಲಾ ತರದ ಪರಿಹಾರಗಳು ಸಿಗುತ್ತೆ. ನೋಡಿ, ಒಂದು ಮೆರಿಡಿಯನ್ ನಲ್ಲಿ ನಾವು ಒಬ್ಬ ಮನುಷ್ಯನಿಗೆ ಒಂದು ಮೆರಿಡಿಯನ್ ನಲ್ಲಿ ಎಫೆಕ್ಟೆಡ್ ಆಗಿರಲ್ಲ. ಮದರ್ ಆರ್ಗನ್ ನೋಡ್ಬೇಕು, ಸನ್ ಆರ್ಗನ್ ನೋಡ್ಬೇಕು, ಕಂಟ್ರೋಲ್ ಸೈಕಲ್ ನೋಡ್ಬೇಕು, ಆಂಟಿ ಕಂಟ್ರೋಲ್ ಸಿಸ್ಟಮ್ ನೋಡ್ಬೇಕು. ಈ ತರ ನಾವು ಎಲ್ಲಾ ತರದ ದಾರಿಯಲ್ಲಿ ನೋಡ್ಬೇಕು. ಇವಾಗ ಬೆಂಗಳೂರು ಹೋಗೋಕೆ ಬಹಳ ದಾರಿ ಇದಾವೆ. ಹಾಗೆ ನಾವು ಬೆಂಗಳೂರನ್ನ ತಲುಪಬೇಕಂದ್ರೆ ಯಾವ ದಾರಿಗೆ ಹೋದ್ರೆ ನಾವು ಸುರಕ್ಷಿತವಾಗಿರ್ತೀವಿ ಅನ್ನೋದನ್ನ ಚಾಯ್ಸ್ ಮಾಡ್ಕೋಬೇಕು. ಹಾಗಾಗಿ ನನ್ನ ಕಡೆ ಯಾರೆಲ್ಲ ಕ್ಲಾಸ್ ತಗೊಂತೀರಿ, ನನ್ನ ಕಡೆ ಯಾರೆಲ್ಲ ಕನ್ಸಲ್ಟೇಷನ್ ತಗೊಂತೀರಿ, ಆದ್ರೆ ನಾವು ಕೇವಲ 99 ರೂಪಾಯಿಗೆ ನೀವು ಎಲ್ಲೇ ಇದ್ದರೂ ನಿಮ್ಮ ನಾಲಿಗೆಯನ್ನ ಕಳಿಸಿದ್ರೆ ನಾವು ನಿಮಗೆ ಇದೇ ತರ ಸಮಸ್ಯೆ ಇದೆ, ನೀವು ಇದೇ ತರ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ ಅಂತ ತಿಳಿಸ್ತೀವಿ. ಹಾಗಾಗಿ ನನ್ನ ಸಲಹೆ ಒಂದೇ, ನೀವು ಪ್ರಾಕ್ಟೀಸ್ ಮಾಡ್ಕೊಂತ ಪರ್ಫೆಕ್ಷನ್ ಆಗ್ಬೇಕು. ಯಾರೆಲ್ಲ ಅದಕ್ಕೆ ಪ್ರಾಕ್ಟಿಕಲ್ ಮಾಡ್ಕೊಂತ ಒಬ್ಬರಿಂದ ಮೇಲೆ ಇನ್ನೊಬ್ಬರಿಗೆ ನೀವು ತಪ್ಪುಗಳು ಮಾಡೋದು ಸಹಜ. ಆ ತಪ್ಪನ್ನ ನಾನೇನ್ ತಪ್ಪು ಮಾಡ್ತಾ ಇದ್ದೀನಿ ಅಂತ ಕಲಿಕೆಯಲ್ಲಿ ರೂಢಿಸಿಕೊಳ್ಳದೆ ಒಂದು ದೊಡ್ಡ ಒಳ್ಳೆ ಕೆಲಸ. ಈ ಕ್ಲಾಸ್ ಯಾರ್ಯಾರು ಸೇರ್ಬೋದಂದ್ರೆ TM ಕಲ್ತಿರೋರು, ಈಗಾಗಲೇ TM ಕಲ್ತಿರೋರು ಸೇರ್ಬೋದು, ಮತ್ತೆ TCM, ಆಕ್ಯುಪ್ರಂಚರಿಸ್ಟ್, ಮತ್ತೆ ಆಯುರ್ವೇದಿಕ್ ಡಾಕ್ಟರ್ಸ್ ಅವರೆಲ್ಲ ಸೇರ್ಬೋದು. ಮತ್ತೆ ಸುಜೋಕ ಪ್ರಾಕ್ಟೀಸರ್ ಯಾರು ಆಕ್ಯುಪ್ರೆಷರ್ ಮತ್ತೆ ಸೀಡ್ ಥೆರಪಿ ಅವರೆಲ್ಲ ಕಲರ್ ಥೆರಪಿ ಕಲ್ತಿದ್ದೀರಲ್ಲ ಅವರೆಲ್ಲ ಸೇರ್ಬೋದು. ಮತ್ತೆ ಏನು ನನಗೆ ಗೊತ್ತಿಲ್ಲ ಸರ್ ಹೇಗೆ ಅಂತ ಅಂದ್ರೆ ಅವರು ಕೂಡ ಕಲಿಬಹುದು. ಬಟ್ ನಿಮ್ಗೆ ಸ್ವಲ್ಪ ಬೇಸಿಕ್ ಆಗಿ ನಿಮ್ಗೆ ತಿಳ್ಕೊಬೇಕಾಗಿರಂತ ಕೆಲವೊಂದು ನಾವು ಬುಕ್ಸ್ ಇದಾವೆ, ಅವನ್ ಕೊಡ್ತೀವಿ. ನಾವು ಅದನ್ನ ನೀವು ಕಲ್ಕೊಂಡಾಗ ನಿಮ್ಗೆ ಕೂಡ ಈಸಿ ಆಗುತ್ತೆ. ಹಾಗಾಗಿ ಈ ಕ್ಲಾಸು ನಮಗೆ ಏನೆಲ್ಲ ಕಲ್ಸುತ್ತಂದ್ರೆ 6 ಎನರ್ಜಿನಲ್ಲಿ ವಿಂಡ್ ಹೆಂಗಿದೆ, ಹೀಟ್ ಹೆಂಗಿದೆ, ಹಾಟ್ನೆಸ್ ಹೆಂಗಿದೆ, ಹ್ಯೂಮಿಡಿಟಿ ಹೆಂಗಿದೆ, ಡ್ರೈನೆಸ್ ಹೆಂಗಿದೆ, ಕೋಲ್ಡ್ನೆಸ್ ಹೆಂಗಿದೆ, ಈ ತರ ಒಂದು 6 ಅದ್ಭುತಗಳನ್ನ ನೀವು ಒಟ್ಟುಗೂಡಿಸಿ ಈ 6 ಕಲರ್ ಥೆರಪಿಯನ್ನ ಕಲ್ಕೊಂತೀವಿ. ಮತ್ತೆ ಇನ್ನ ಹೇಗೆ ಕೆಲಸ ಮಾಡುತ್ತೆ, ಹೆಂಗೆ ಕೆಲಸ ಮಾಡುತ್ತೆ,
ಮತ್ತೆ ಮೆರಿಡಿಯನ್ ಎನರ್ಜಿ ಬೇಸ್ ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ಈ ಕ್ಲಾಸ್ ನಲ್ಲಿ ತಿಳ್ಕೊಬಹುದು. ಮತ್ತೆ ಟಂಗ್ ಡಯಾಗ್ನೋಸಿಸ್, ಟಂಗ್ ಅನ್ನ ನಾವು ಡಯಾಗ್ನೋಸಿಸ್ ಮಾಡೋದನ್ನ ಬೇರೆ ಮತ್ತೊಂದು ಕ್ಲಾಸ್ ನಲ್ಲಿ ಮಾಡ್ತೀವಿ. ಯಾವ ತರ ಅಂದ್ರೆ ಒಂದು ಸ್ವಲ್ಪ ಸಿಸ್ಟಮ್ ಬೇಸಿಕ್ ಲೆವೆಲ್ ನಲ್ಲಿ ನಾವು ಈ ಕ್ಲಾಸ್ ನಲ್ಲಿ ತಿಳಿಸ್ಕೊಡ್ತೀವಿ. ಪಲ್ಸ್ ಕೂಡ ಅಷ್ಟೇ, ನಮ್ಮ ಎಡಗೈಯಲ್ಲಿ ಯಾವ ಪಲ್ಸ್ ಬರುತ್ತೆ, ಬಲಗೈಯಲ್ಲಿ ಯಾವ ಪಲ್ಸ್ ಬರುತ್ತೆ, ಡೀಪ್ ಯಾವ್ದು ಬರುತ್ತೆ, ಮತ್ತೆ ಆ ತರದ್ದು ಕೆಲವೊಂದು ಸಂದೇಹಗಳನ್ನ ನಿಮ್ಗೆ ಪರಿಹಾರ ಮಾಡ್ಕೊಡ್ತೀವಿ. ಮತ್ತೆ ಇದರಲ್ಲಿ ನೀವು ಕ್ಲಿನಿಕಲ್ ಏನೇನಿದೆಯಲ್ಲ ಆ ಕರೆಕ್ಷನ್ ನೀವು ಮಾಡ್ಕೋಬಹುದು. ನಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ನಾವು ನಿಮ್ಮ ಮುಂದೆ ತರ್ತೀವಿ. ಹಾಗಾಗಿ ತಡ ಮಾಡದೆ ಈ ಪ್ರತಿಯೊಬ್ಬರು ನೀವು ಈ ಕ್ಲಾಸಿಗೆ ಸೇರ್ಕೊಳ್ಳಿ. ಇದು ಬಹಳ ಕಡಿಮೆ ಪೇಜ್ ನಲ್ಲಿ ನಾವು ಕಲಿಸ್ತಾ ಇರೋದು. ಹಾಗಾಗಿ ಈ ರೀಸನ್ ಅಲ್ಲಿ, ಯಾಕಂದ್ರೆ ಫ್ರೀ ಮಾಡ್ಬೋದಾಗಿತ್ತು, ಆದ್ರೆ ಫ್ರೀ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಅದಕ್ಕೆ ಬೆಲೆ ಇರಲ್ಲ ಅಂದ್ಬಿಟ್ಟು ನಾವು ವಿತೌಟ್ ನೋಟ್ಸ್, ಅಂದ್ರೆ ನಿಮಗೆ ನೋಟ್ಸ್ ಬೇಡ ಅಂದ್ರೆ 99 ರೂಪಾಯಿ ಕೊಟ್ಟು ಸೇರಿದ್ರೆ ಈ ಕ್ಲಾಸ್ ಸಂಪೂರ್ಣವಾಗಿ ನಿಮ್ಮ ಹತ್ರ ಇರುತ್ತೆ. ಇದರ ಜೊತೆಗೆ 1 ತಿಂಗಳ ರೆಕಾರ್ಡಿಂಗ್ ಕೂಡ ನಾವು ಕೊಡ್ತಾ ಇದ್ದೀವಿ. ನೀವು ಯಾರೇ ಕಲಿದ್ರು ಇಲ್ಲಿ ನಮ್ಗೆ ಜೂಮ್ ನಮ್ದು ಫ್ರೀ ವರ್ಷನ್ ಇರೋದ್ರಿಂದ 35 ಜನ ಸೇರ್ಕೋಬಹುದು. ಈಗಾಗಲೇ ಸುಮಾರು ಜನ ಸೇರಿದ್ದಾರೆ. ನಿಮ್ಮ ಹೆಸರನ್ನ ನಮಗೆ ಕಳಿಸಿ ನಮ್ಮ ಸಂಖ್ಯೆಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಸಂಖ್ಯೆ 9148055222. ಅದೇ ತರ 8123961659. ನೀವು ಇವೆರಡು ನಂಬರಿಗೆ ಯಾವುದೇ ನಂಬರಿಗೆ ಫೋನ್ ಮಾಡಿದ್ರೆ ನಿಮಗೆ ರಿಸೀವ್ ಮಾಡಿ ನಿಮ್ಗೆ ಯಾವ ತರ ಪೇಮೆಂಟ್ ಮಾಡ್ಬೇಕಂತ ನಾವು ಅಪ್ಡೇಟ್ ಮಾಡ್ತೀವಿ. ಪೇಮೆಂಟ್ ಆದ ತಕ್ಷಣ ನಿಮಗೆ ನಮ್ಮ 6K ಗ್ರೂಪ್ಗೆ ಸೇರ್ಕೊಂಡಾಗ ಕೇಳ್ತೀವಿ. ಹಾಗಾಗಿ ಇದನ್ನ ನೀವು ಮೈಂಡ್ ನಲ್ಲಿ ಇಟ್ಕೊಂಡ್ಬಿಡಿ. ಇಲ್ಲಿ ಕಲಿಯೋದಕ್ಕೆ ಬರ್ತಾ ಇದ್ದೀರಿ, ನೀವು ಪ್ರೋಟೋಕಾಲ್ಗೋಸ್ಕರ ಅಲ್ಲ. ಪ್ರೋಟೋಕಾಲ್ಗೋಸ್ಕರ ಬರ್ತಾ ಇದ್ರೆ ಈ ಕ್ಲಾಸ್ ಅನ್ನ ದಯವಿಟ್ಟು ಯಾರು ಸೇರಿಕೊಳ್ಬೇಡಿ. ಯಾಕಂದ್ರೆ ನಾವು ಪ್ರೋಟೋಕಾಲ್ಸ್ ಅನ್ನ ಕೊಡ್ತಾರೆ, ಇಲ್ಲಿ ನಿಮ್ಮನ್ನ ಕಲಿಸ್ತಾ ಇದ್ದೀವಿ. ನೀವು ಕೂಡ ಒಬ್ಬ ಬೆಸ್ಟ್ ಹೀಲರ್ ಆಗ್ಬೇಕನ್ನೋದು ನಮ್ಮ ಅನಿಸಿಕೆ. ತಡ ಮಾಡದೆ ನಮ್ಮ 6K ಕ್ಲಾಸ್ ಅನ್ನ ಜಾಯ್ನ್ ಆಗಿ. ಇದೇ ತಿಂಗಳ 12ನೇ ತಾರೀಕಿನಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಿಮ್ಗೆ ನಿಮ್ಮ ಸ್ನೇಹಿತರಿಗೆ ತಿಳಿಸಿ, ನಿಮ್ಮ ಸಂಬಂಧಿಕರಿಗೂ ತಿಳಿಸಿ. 99 ರೂಪಾಯಿದಲ್ಲಿ ಏನು ಸಿಗೋದಿಲ್ಲ, ಆದ್ರೆ ನಾವು 6K ನಿಮಗೆ ಕಲಿಸ್ಕೊಡ್ತಾ ಇದ್ದೀವಿ. ಇದು ಒಂದು ಒಳ್ಳೆ ವಿಚಾರ. ಹಾಗಾಗಿ ಎಲ್ಲರೂ ಸೇರ್ಕೊಳ್ಳಿ ಅಂತ. ಮತ್ತೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ನಿಮಗೆ ಭೇಟಿ ಆಗೋಣ. ಮತ್ತೆ ನಮ್ಮ ಕ್ಲಾಸ್ಗೆ ಜಾಯ್ನ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ಏನಾದರೂ ಇದ್ರೆ ಕಮೆಂಟ್ಸ್ ಮಾಡಿ. ನಮ್ಮ ತಪ್ಪೇನಾದ್ರೂ ಇದ್ರೆ ನಾವು ತಿದ್ದಿಕೊಳ್ಳುವಂತ ಅವಕಾಶ ನಿಮ್ಮಿಂದನೇ ನಮಗೆ ಬರಬೇಕಾಗಿದೆ. ಮತ್ತೆ ಸಿಗೋಣ. ನಮಸ್ಕಾರ.